ಇವತ್ತ ಏನಿ ನಮ್ಮ ನಿಂಗಪ್ಪ ಅಂಗಡಿ ಅವರು ಸಾವು ಆಗೈತಿ. ಇದ್ರ ಬಗ್ಗೆ ಪೊಲೀಸರು ಬೇಜವಾಬ್ದಾರಿತನ, ಈ ಸಾವಿಗೆ ಸಂಪೂರ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವರ ಕಾರಣ. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅವ್ರಿಗೆ ಹೇಳ್ತೀನಿ, ಈ ಕೂಡಲೇ ಆ ಮುರುಗೇಶ್ ಚನ್ನಣ್ಣವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲಾಖಾ ತನಿಖೆಗೆ ಆದೇಶ ಮಾಡಬೇಕು. ನೀವೇನಾರ ತಡ ಮಾಡಿದ್ರೆ ಇದಕ್ಕೆ ನೀವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಉಗ್ರ ಪ್ರತಿಭಟನೆ ಕೈಗೊಂತೀವಿ. ನಿಂಗಪ್ಪ ಅಂಗಡಿಗೆ ಕೇವಲ 1 ಎಕರೆ 10 ಗುಂಟೆ ಜಮೀನು. ಈಗೇನ್ ನರಕಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ, ರೈತ ಆಲ್ರೆಡಿ ನರಕದಾಗ ಅದಾನ. ಅಂತದ್ 1 ಎಕರೆ 10 ಗುಂಟೆ ಜಮೀನ್ ಇದ್ದವಂಗ ಅವ್ಗೆ ಏನು ಸರ್ಕಾರದಿಂದ ನಾ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗ್ರಹ ಮಾಡ್ತೀನಿ, ಅವ್ರಿಗೆ ಪರಿಹಾರ ಕೊಡಬೇಕು. ಆಮ್ಯಾಗ ಈಗ ಕೂಡಲೇ ಅವ್ರ ಮನಿ ಮುಂದೆ ಪೊಲೀಸ್ ಬಂದೋಬಸ್ತಿ ಮಾಡಬೇಕು. ಯಾಕಂದ್ರೆ ನಮಗ್ ಬಾತ್ಮಿ ಐತಿ, ಅವ್ರ ಮ್ಯಾಗೂ ಹಲ್ಲೆ ಆಗತಕ್ಕಂತ ಸಂಭವ ಐತಂತ ನಮಗ್ ಗೊತ್ತೈತಿ. ಅದಕ್ಕೆ ನಾನು ಈ ಕೂಡಲೇ SP ಗುಂಜನ್ ಆರ್ಯ ಅವ್ರಿಗೆ ಹೇಳ್ತೀನಿ, ಅವ್ರ ಮನೆಗೆ ಪೊಲೀಸ್ ಬಂದೋಬಸ್ತಿ ಕೊಡಬೇಕು. ಮತ್ತೆ ಇದಕ್ಕೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡು ಮಟ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮಾಡಿ ಬಿಡುದಿಲ್ಲ. ಅಲ್ಲಿ ಮಟ ಅವ್ರ ಕೈಕಾಲು ಕಟ್ಕೊಂಡು ಅವ್ರನ್ನ ಪರಿಹಾರ ಕೊಡಿಸ್ತೀನಿ. 2 ಮಕ್ಕಳದವಂಗ 1 ಎಕರೆ 10 ಗುಂಟೆದಾಗ ಅವ್ರ ಜೀವನ ಹೆಂಗ್ ಮಾಡಬೇಕು ನೀವು ವಿಚಾರ ಮಾಡಬೇಕಾಕತಿ. ಈಗ ಕೂಡಲೇ ಮೊದಲು ನೀವು ಶಾಂತಿ ಸುವ್ಯವಸ್ಥೆ ಕಾಪಾಡಕ್ ಅವ್ರ ಮನಿ ಮುಂದೆ ನೀವು ಪೊಲೀಸರು ಬಂದೋಬಸ್ತಿ ಮಾಡಬೇಕು. ಅವ್ರ ಕುಟುಂಬಕ್ಕೆ ಇನ್ನೇನಾದ್ರೂ ಒಂದು ಸೂಜಿ ಹೇಳಿ ಏನಾರ ಅಂತಂದ್ರೆ ಸಂಪೂರ್ಣ ಪೊಲೀಸ್ ಇಲಾಖೆನ ಇದಕ್ಕೆ ಹೊಣೆಗಾರ ಆಕತಿ. ಕೂಡಲೇ ಮುರುಗೇಶ್ ಚನ್ನಣ್ಣವ್ರನ್ನ ನೀವು ಸಸ್ಪೆಂಡ್ ಮಾಡಿ ಇಲಾಖಾ ತನಿಖೆಗೆ ಆದೇಶ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೇನೆ. ಮತ್ತೆ ನೀವು ಎಲ್ಲ ಶಾಂತ ರೀತಿಯಿಂದ ನೀವು ಎಲ್ಲ ಕಾಪಾಡ್ಕೋರಿ. ನಿಮ್ ಹಿಂದೆ ನಾವು ಅದೇವಿ, ಸಮಾಜ ಐತಿ. ಎಲ್ಲಾರು ಈ ಹಳ್ಳ್ಯಾಗ ರೈತರಿಗೆ ಯಾವುದೋ ಜಾತಿ ಇಲ್ಲ, ರೈತರು ಎಲ್ಲಾ ಜಾತಿಗೆ ಸೇರಿದವ್ರು. ಅಂತದ್ರಾಗ ನೀವು ಗುರು ಹಿರಿಯರು ಎಲ್ಲಾರು ಕೂಡಿ ಅವ್ರಿಗೆ ಸಮಾಜಕ್ಕೆ ಬೆನ್ನೆಲುಬಾಗಿ ಅವ್ರಿಗೆ ಶಾಂತಿ ಹೇಳ್ರಿ. ಮತ್ತೆ ನಾನು ನಾಳೆ ನಾಡ್ದ ಅವ್ರ ದಿವಸ ಬಂದು ಮುಂದಿನ ವಿಚಾರ ನಾವೆಲ್ಲರೂ ಕೂಡಿ ಹಿರಿಯರು ಮಾತಾಡೋಣ.